ನಮಸ್ಕಾರ ರೀ ಎಲ್ಲರಿಗೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಸೂಪರ್ ಆದಂಥ ಸ್ವೀಟ್ ರೆಸಿಪಿನ ನಿಮ್ಗೆ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ತೋರ್ಸಾಕತ್ತೇನ್ರಿ. ಮನೆಯಲ್ಲಿರುವಂಥ ಕೆಲವು ಸಾಮಗ್ರಿಗಳನ್ನು ಯೂಸ್ ಮಾಡಿಕೊಂಡು ಈ ರೀತಿ ಡಿಫ್ರೆಂಟ್ ಆದಂಥ ಟೇಸ್ಟಿ ಆದಂಥ ಈ ಸ್ವೀಟ್ನ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಬರ್ರಿ. ಅದಕ್ಕಿಂತ ಫಸ್ಟು ಯಾರು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಿರಲ್ಲ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ. ಈ ರೀತಿ ಸ್ವೀಟ್ನ ನೀವು ಮಕ್ಕಳಿಗೆ ಮಾಡಿಕೊಡ್ಬೋದು, ಇಲ್ಲ ಅಂದ್ರೆ ಮನೆಯಲ್ಲಿ ಯಾರಾದರೂ ಗೆಸ್ಟ್ಗಳು ಬಂದಾಗ ಗೆಸ್ಟ್ಗಳಿಗೆ ಮಾಡಿಕೊಡ್ಬೋದು. ತುಂಬ ಅಂದರೆ ತುಂಬಾ ಡಿಫ್ರೆಂಟಾಗಿ ಇರ್ತೈತ್ರಿ. ಅವ್ರಿಗೆ ಆಗಂಗಿಲ್ಲ ಈ ಸ್ವೀಟ್ನ ನೀವು ಮನ್ಯಾಗ ಮಾಡಿದಿರಿ ಅಂಥೇಳಿ. ಬೇಕ್ರಿಯಿಂದ ತಂದಿರ್ಬೋದು ಅಂಥೇಳಿ ಎಲ್ಲರೂ ತಿಳ್ಕೊತಾರೆ. ಅಷ್ಟು ಟೇಸ್ಟಿಯಾಗಿ ಇರ್ತೈತಿ ಮತ್ತು ಅಷ್ಟು ಡಿಫ್ರೆಂಟಾಗಿ ಇರ್ತೈತಿ. ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನಿಲ್ಲೇ ಈ ಸ್ವೀಟ್ನ ಮಾಡೋಕೆ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ಅದಕ್ಕೆ 2 ಕಪ್ನಷ್ಟು ನಾನಿಲ್ಲೇ ಗೋಧಿ ಹಿಟ್ಟನ್ನ ತೊಗೊಳಕತ್ತೇನೆ ರೀ. ಗೋಧಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ಈ ಒಂದು ಸ್ವೀಟ್ನ ಆರಾಮಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ಗೋಧಿ ಹಿಟ್ಟನ್ನ ನಾನು ತುಪ್ಪದೊಳಗೆ ಫ್ರೈ ಮಾಡ್ಕೊಳಕತ್ತೇನೆ. ತುಪ್ಪನ ಫಸ್ಟ್ ಹಾಕಿ ಆ ನಂತರ ಗೋಧಿ ಹಿಟ್ಟನ್ನ ಹಾಕೋದಿತ್ತು. ನಾನಿಲ್ಲೇ ಸ್ವಲ್ಪ ಮರೆತು ಗೋಧಿ ಹಿಟ್ಟನ್ನ ಫಸ್ಟು ಹಾಕಿ ಆ ನಂತರ ತುಪ್ಪನ ಹಾಕಿ ಈ ರೀತಿ ಫ್ರೈ ಮಾಡ್ಕೊಳಕತ್ತೇನೆ ರೀ. ನೀವು ಫಸ್ಟ್ 1 ಸ್ಪೂನ್ ಅಷ್ಟು ತುಪ್ಪನ ಹಾಕಿ ಆ ನಂತರ ಗೋಧಿ ಹಿಟ್ಟನ್ನ ಈ ರೀತಿ ತುಪ್ಪದೊಳಗೆ ನೀಟಾಗಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊರಿ. ನೋಡ್ರಿ, ಇವಾಗ ಈ ರೀತಿ ಗೋಧಿ ಹಿಟ್ಟು ಫ್ರೈ ಆಗಿಂದ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಅಥವಾ ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗೆ ಆಗಬೇಕು. ಅದಕ್ಕಾಗಿ ಇದನ್ನು ನಾನಿಲ್ಲೇ ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಳಕತ್ತೇನೆ ರೀ. ನಿಮಗೆ ಎಷ್ಟು ಪ್ರಮಾಣದಾಗ ಸ್ವೀಟ್ ಬೇಕಲ್ಲ ಅಷ್ಟ ನೀವು ಗೋಧಿ ಹಿಟ್ಟು ತೊಗೊಳ್ಬೋದು. ನಾನಿಲ್ಲಿ 2 ಕಪ್ನಷ್ಟು ತೊಗೊಂಡೇನ್ರಿ. ಇವಾಗ ನೋಡ್ರಿ, ಈ ಗೋಧಿ ಹಿಟ್ಟು ಪೂರ್ತಿಯಾಗಿ ತಣ್ಣಗೆ ಆಗೋ ಮಟ ನಾವು ಇದಕ್ಕೆ ಬೇಕಾಗಿರುವಂಥ ಮುಂದಿನ ಸ್ಟೆಪ್ನ ಮಾಡ್ಕೊಂಡು ಬರೋಣಂತ ಬರ್ರಿ. ಮತ್ತು ನಾನಿಲ್ಲೇ ಒಂದು ಪ್ಯಾನ್ನ ಬಿಸಿ ಮಾಡೋಕ್ಕಿಟ್ಟು ಪ್ಯಾನ್ ಬಿಸಿಯಾಗಿಂದ ನಾವು ಯಾವ ಕಪ್ನಾಗ ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ 1 ಕಪ್ ಆಗುವಷ್ಟು ನಾನಿಲ್ಲೇ ಸಕ್ಕರೆನ ತೊಗೊಳಕತ್ತೇನೆ ರೀ. ಈ ಸಕ್ಕರೆಗೆ ನಾನು ಅದೇ ಕಪ್ನಲ್ಲಿ ಮತ್ತು 1 ಕಪ್ನ ನೀರನ್ನ ಹಾಕಿ ಈ ರೀತಿ ಸಕ್ಕರೆ ನೀರೊಳಗೆ ಕರಗಬೇಕು. ಅಂದ್ರೆ 1 ಕುದಿ ಮಾತ್ರ ಇದನ್ನು ಕುದಿಸ್ಕೊಳ್ಬೇಕು. ಇವಾಗ ಫ್ಲೇವರ್ಗಾಗಿ ನಾನಿಲ್ಲೇ 2 ಏಲಕ್ಕಿನ ಸೇರಿಸ್ಕೊಂಡೇನೆ ರೀ. ಈ ಏಲಕ್ಕಿನ ಸೇರಿಸ್ಕೊಂಡಾಗಿಂದ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ, ಈ ರೀತಿ ಸ್ವಲ್ಪ ಕುದಿ ಬಂದಿಂದ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಇಷ್ಟಾದ್ರೆ ಸಾಕು, ಪಾಕ ಏನೋ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನೋಡ್ರಿ, ಇವಾಗ ಅದು ರೆಡಿ ಆಯಿತು. ಅದನ್ನು ಕೂಡ ಸ್ವಲ್ಪ ತಣ್ಣಗೆ ಆಗಾಗ ಬಿಡಬೇಕು. ನೋಡ್ರಿ, ಇವಾಗ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಂಥ ಗೋಧಿ ಹಿಟ್ಟು ಪೂರ್ತಿಯಾಗಿ ತಣ್ಣಗೆ ಆಗೈತಿ. ಈ ರೀತಿ ಕೈಗೆಟಕುವಷ್ಟು ತಣ್ಣಗೆ ಆದ್ರೆ ಸಾಕು. ಇವಾಗ ಇದಕ್ಕೆ ನಾವು ಅರ್ಧ ಕಪ್ನಷ್ಟು ಅಂದರೆ ಯಾವ ಕಪ್ನಾಗ ಹಿಟ್ಟು ಸಕ್ಕರೆನ ತೊಗೊಂಡಿದ್ದೀವಲ್ಲ ಸೇಮ್ ಅದೇ ಕಪ್ನಾಗ ಅರ್ಧ ಕಪ್ ಆಗೋಷ್ಟು ನಾನಿಲ್ಲಿ ಮಿಲ್ಕ್ ಪೌಡ್ರನ್ನ ತೊಗೊಳಕತ್ತೇನೆ ರೀ. ಮಿಲ್ಕ್ ಪೌಡ್ರ್ ಹಾಕೋದ್ರಿಂದ ಟೇಸ್ಟು ಇನ್ನೂ ಸೂಪರಾಗಿ ಬರ್ತೈತ್ರಿ. ಅದಕ್ಕೆ ಚಿಟಿಕೆಯಷ್ಟು ಮಾತ್ರ ನಾನಿಲ್ಲಿ ಅಡುಗೆ ಸೋಡಾನ ಯೂಸ್ ಮಾಡಿಕೊಂಡು ಈ ರೀತಿ ಕಾಯಿಸಿ ಆರಿಸಿದಂಥ ಹಾಲನ್ನ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲನ್ನ ಹಾಕಿ ಮಿಕ್ಸ್ ಮಾಡೋದ್ರಿಂದ ಅಥವಾ ಹಿಟ್ಟನ್ನು ಕಲಸಿ ಇಡೋದ್ರಿಂದ ಈ ರೆಸಿಪಿ ಇನ್ನೂ ಟೇಸ್ಟಿಯಾಗಿ ಸ್ಮೂತಾಗಿ ಬರ್ತೈತ್ರಿ. ಹಾಲನ್ನ ಹಾಕಿ ನೀವು ಹಿಟ್ಟು ಕೂಡ ಕಲಸಿ ಇಟ್ಟು ಆ ನಂತರ ಈ ಸ್ವೀಟ್ನ ಮಾಡ್ಕೊರಿ. ನೋಡ್ರಿ, ಇವಾಗ ನಾನು ಸ್ವಲ್ಪ ಹಾಲನ್ನ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇದು ಮಿದುವಾಗೇ ಇರಬೇಕು. ಆ ರೀತಿ ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೇವಲ್ಲ ಸೇಮ್ ಅದೇ ರೀತಿ ಕಲಿಸ್ಬೇಕಾಗ್ತೈತಿ ಇದನ್ನು. ನೋಡ್ರಿ, ಇವಾಗ ನಾನಿಲ್ಲೇ ಹಿಟ್ಟನ್ನು ಕಲಸಿ ಇಟ್ಟಾಯಿತು. ಇದನ್ನು ನಿಮ್ಗೆ ಟೈಮ್ ಇದ್ರೆ ಒಂದು 5 ರಿಂದ 10 ನಿಮಿಷ ನೆನೆಯೋದಕ್ಕೆ ಇಡಬೇಕಾಗ್ತೈತಿ. ಇಲ್ಲಪ್ಪ ಟೈಮ್ ಇಲ್ಲ ಅಂತಂದ್ರೆ ಇನ್ಸ್ಟಂಟಾಗಿ ಕೂಡ ನಾವು ಮಾಡ್ಕೊಳ್ಬೋದು. ನೋಡ್ರಿ, ಇವಾಗ ನಾನು ಕೈಯಿಂದ ನೀಟಾಗಿ ಇದನ್ನು ಮತ್ತೊಂದು ಸರ್ತಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ರೀತಿ 2 ದೊಡ್ಡ ಉಳ್ಳೆಗಳನ್ನಾಗಿ ನಾನು ಮಾಡ್ಕೊಳಕತ್ತೇನೆ. ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಇದನ್ನು ಫಸ್ಟು ಮಾಡ್ಕೊರಿ. ನೋಡ್ರಿ, ಈ ರೀತಿ ಸ್ವಲ್ಪ ಕ್ರ್ಯಾಕ್ ಬಿಟ್ರೆ ಪರವಾಗಿಲ್ಲ. ಇದನ್ನು ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೇವಲ್ಲ ಸೇಮ್ ಅದೇ ರೀತಿ ಇದನ್ನು ಫಸ್ಟು ಲಟ್ಟಿಸ್ಬೇಕು. ಆದ್ರೆ ಚಪಾತಿಯಷ್ಟು ತಿಳುವ ಲಟ್ಟಿಸ್ಕೊಳ್ಬಾರ್ದು, ಸ್ವಲ್ಪ ಇದು ದಪ್ಪವಾಗೇನೆ ಇರಬೇಕು. ನೋಡ್ರಿ, ಇಲ್ಲಿ ನಾನು ಈ ರೀತಿ ಇದನ್ನು ಫಸ್ಟು ಲಟ್ಟಿಸ್ಕೊಳಕತ್ತೇನೆ. ಸ್ವಲ್ಪ ಇದು ದಪ್ಪವಾಗಿನ ಲಟ್ಟಿಸ್ಕೊಳ್ಬೇಕು. ಮತ್ತು ಸೈಡೆಲ್ಲ ಈ ರೀತಿ ಕ್ರ್ಯಾಕ್ ಬಿಟ್ಟರೆ ಏನೂ ಟೆನ್ಷನ್ ಇಲ್ಲ, ಯಾಕಂದ್ರೆ ನಾವು ಮಿಡಲಲ್ಲಿರೋ ಪಾರ್ಟ್ನ ಮಾತ್ರ ನಾವಿಲ್ಲೇ ಈ ರೆಸಿಪಿನ ಮಾಡೋಕ್ಕೆ ಯೂಸ್ ಮಾಡ್ತಿರೋದು. ನೋಡ್ರಿ, ಇವಾಗ ನಾನು ಇದನ್ನು ಲಟ್ಸಿದ್ದಾಯಿತು. ಈ ರೀತಿ ಮನೆಯಲ್ಲಿರುವಂಥ ಒಂದು ರೌಂಡ್ ಆಗಿರೋ ಪ್ಲೇಟ್ನ ತೊಗೊಂಡು ನಾನು ಮಿಡಲಲ್ಲಿರೋ ಚಪಾತಿನ ಮಾತ್ರ ಅಂದ್ರೆ ಮಿಡಲ್ನಲ್ಲಿರೋ ಹಿಟ್ಟನ್ನು ಮಾತ್ರ ನಾನಿಲ್ಲೇ ತೊಗೊಳಕತ್ತೇನೆ ರೀ. ಸುತ್ತ ಇರೋ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದು ಇಟ್ಕೊಂಡ್ಬಿಡ್ರಿ. ಇವಾಗ ಮಿಡಲಲ್ಲಿರೋ ಹಿಟ್ಟನ್ನು ಮಾತ್ರ ನಾನಿಲ್ಲಿ ಯೂಸ್ ಮಾಡ್ಕೊಳತೀನಿ. ಈ ರೀತಿ ರೌಂಡ್ ಶೇಪ್ನಲ್ಲಿರೋ ಹಿಟ್ಟನ್ನು ಮಾತ್ರ ನಾವು ಇಲ್ಲೇ ತೆಗೆದು ಇಟ್ಕೊಂಡಾಗಿಂದ ಈ ರೀತಿ ಮನೆಯಲ್ಲಿರುವಂಥ ಒಂದು ಸಣ್ಣ ಬಟ್ಲನ್ನ ತಗೊಂಡು ನಾವು ಈ ರೀತಿ ಶೇಪ್ನ ಮಾಡ್ಕೊಳ್ಬೇಕಾಗ್ತೈತಿ.
ಈ ರೀತಿ ಅರ್ಧ ಚಂದ್ರಾಕೃತಿಯಲ್ಲಿ ನಾವು ಈ ಸ್ವೀಟ್ನ ಶೇಪ್ನ ತಗೊಳ್ಬೇಕಾಗ್ತೈತಿ. ಅಥವಾ ನಿಮ್ಗೆ ಈ ರೀತಿ ಬೇಡ ಅಂದ್ರೆ ನೀವು ರೌಂಡ್ ಶೇಪ್ ಒಳಗೆ ಬೇಕಾದರೂ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿ ಮತ್ತು ಡಿಫ್ರೆಂಟಾಗಿ ಇರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಇದನ್ನು ಕಟ್ ಮಾಡ್ಕೊಳಕತ್ತೇನಿ. ಇಲ್ಲ ನಿಮ್ಗೆ ಬೇಡ ಅಂದ್ರೆ ಸ್ಕ್ವೇರ್ ಶೇಪ್ ಒಳಗೂ ನೀವು ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡ್ರಿ ನಾವಿಲ್ಲೇ ಈ ರೀತಿ ಶೇಪ್ನ ಮಾಡ್ಕೊಳ್ಳೋದ್ರಿಂದ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಮತ್ತು ಡಿಫ್ರೆಂಟಾಗಿ ಯುನೀಕಾಗಿ ಕಾಣಿಸ್ತೈತೆ ಅಂಥೇಳಿ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ಈ ರೀತಿ ನಿಮ್ಗೆ ಬೇಡ ಅಂದ್ರೆ ನೀವು ಆರಾಮಾಗಿ ಈಸಿಯಾಗಿ ರೌಂಡ್ ಶೇಪ್ ಒಳಗೆ ಈ ರೆಸಿಪಿನ ಮಾಡ್ಕೊಂಡು ಇಟ್ಕೊಂಡ್ರು ನಡಿತೈತಿ. ನೋಡ್ರಿ ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಾವಂಥೇಳಿ ನಾವು ಮಾಡುವಂಥ ರೆಸಿಪಿ ಸ್ವೀಟು. ಇವಾಗ ಈ ಕಡೆ ಸ್ಟವ್ ಮೇಲೆ ಎಣ್ಣೆನ ಬಿಸಿ ಮಾಡೋಕ್ಕಿಟ್ಟು ಎಣ್ಣೆ ಪೂರ್ತಿಯಾಗಿ ಖಡಕ್ಕಾಗಿ ಕಾದ ನಂತರ ಉರಿನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ನಿಧಾನವಾಗಿ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ. ಪೂರ್ತಿಯಾಗಿ ಎಲ್ಲನೂ ಕೂಡ ನಾವು ಒಂದೇ ಸರ್ತಿ ಆರಾಮಾಗಿ ಫ್ರೈ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಸ್ವಲ್ಪ ಸ್ವಲ್ಪನ ಕೂಡ ಫ್ರೈ ಮಾಡ್ಕೊಂಡ್ರು ನಡಿತೈತ್ರಿ. ನೋಡ್ರಿ ಈ ರೀತಿ ಒಂದು ಸ್ಪೂನ್ ತಗೊಂಡು ಎರಡೂ ಬದಿಗೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇವನ್ನ ನೀಟಾಗಿ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದು ಇಟ್ಕೊಂಡು ಬಿಡಬೇಕು. ನೋಡ್ರಿ ಎಷ್ಟು ಚಂದ ಕಾಣಿಸತ್ತಾವ ನೋಡಾಕ ಮತ್ತು ಡಿಫ್ರೆಂಟಾಗಿ ಇರ್ತಾವು. ಎಲ್ಲರೂ ಕೇಳ್ತಾರೆ ನೀವು ಈ ರೆಸಿಪಿ ಹೆಂಗೆ ಮಾಡಿದ್ರಿ ಅಂಥೇಳಿ. ಒಂದು ಸರ್ತಿ ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಇವಾಗ ಇವು ನೀಟಾಗಿ ಫ್ರೈ ಆಗಿದಾವು. ಸ್ವಲ್ಪ ಕೂಡ ಹಸಿ ಉಳಿಬಾರ್ದು. ಆ ರೀತಿ ನಿಧಾನವಾಗಿ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಈ ರೀತಿ ಫ್ರೈ ಆಗಿಂದ ಇವನ್ನ ತೆಗೆದು ಒಂದು ಪ್ಲೇಟ್ಗೆ ಇಟ್ಕೊಂಡು ಬಿಡ್ರಿ. ಉಳಿದ ಎಲ್ಲವನ್ನು ಕೂಡ ಇದೇ ರೀತಿ ನೀಟಾಗಿ ಫ್ರೈ ಮಾಡಿ ಇಟ್ಕೊಂಡ್ಬಿಡ್ರಿ. ನೋಡ್ರಿ ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಂಥ ಈ ಸ್ನ್ಯಾಕ್ಸ್ನ ತೋರ್ಸಾಕತ್ತೇನಿ. ಈ ರೀತಿ ನೀವು ಇದ್ರೊಳಗೆ ಹಿಟ್ಟೊಳಗೆ ಸಕ್ಕರೆ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂದ್ರೆ ಈ ರೀತಿ ಸಕ್ಕರೆ ಪಾಕ ಬೇರೆ ಮಾಡಿ ಈ ರೆಸಿಪಿನ ಮಾಡ್ಕೊಳ್ಬೋದು. ನೋಡ್ರಿ ಎಷ್ಟು ಡಿಫ್ರೆಂಟಾಗಿ ಬಂದಾವ ಮತ್ತು ಎಷ್ಟು ಪರ್ಫೆಕ್ಟಾಗಿ ಬಂದಾವ ಅಂಥೇಳಿ. ಸ್ವಲ್ಪ ಕೂಡ ಎಲ್ಲೂ ಹಸಿ ಉಳಿಯೋದಿಲ್ಲ. ಇವಾಗ ನಾವು ಆಗಲೇ ಮಾಡಿ ಇಟ್ಕೊಂಡಿದ್ದೀವಲ್ಲ ಸಕ್ಕರೆ ಪಾಕನ, ಇವಾಗ ಸಕ್ಕರೆ ಪಾಕನ ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ಮಾಡಿಟ್ಕೊಂಡಂಥ ಈ ಸ್ನ್ಯಾಕ್ಸ್ನ ಇದ್ರೊಳಗೆ ಈ ರೀತಿ ಡೀಪ್ ಮಾಡಿ ನೀಟಾಗಿ 1 ಅವರ್ ಬಿಟ್ಟ ನಾವು ಇದನ್ನು ನೋಡಬೇಕು. ಸೇಮ್ ನಾವು ಗುಲಾಬ್ ಜಾಮೂನ ಯಾವ ರೀತಿ ಮಾಡ್ತೀವಲ್ಲ ಅದೇ ಪ್ರೊಸೆಸ್ ಒಳಗೆ ಈ ರೆಸಿಪಿನೂ ಮಾಡ್ಕೊಳ್ಳೋದು. ನೋಡ್ರಿ ಇವಾಗ ನಾನು ಪೂರ್ತಿ ಒಂದು ಮುಚ್ಚಳನ ಮುಚ್ಚಿ ಇದನ್ನು 1 ಅವರ್ ಬಿಟ್ಟ ನೋಡಾಕತ್ತೇನಿ. ಎಷ್ಟು ಪರ್ಫೆಕ್ಟಾಗಿ ಬಂದಾವು ಮತ್ತು ಎಷ್ಟು ನೀಟಾಗಿ ಬಂದಾವ ಅಂಥೇಳಿ ನೀವೇ ನೋಡಾತೀರಿ. ಜ್ಯೂಸಿಯಾಗಿ ಈ ರೆಸಿಪಿ ಬರ್ತಾವ್ರಿ. ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಸ್ವಲ್ಪ ಡಿಫ್ರೆಂಟಾಗಿ ಐತಿ, ನೋಡೋರ್ಗೂ ಕೂಡ ಡಿಫ್ರೆಂಟ್ ಅನ್ನಿಸ್ತೈತಿ ಮತ್ತು ಟೇಸ್ಟು ಕೂಡ ಗುಲಾಬ್ ಜಾಮೂನ್ಗಿಂತ ಸೂಪರ್ ಅಂತಾನೆ ಹೇಳ್ಬೋದು. ಈ ರೆಸಿಪಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ, ಇಲ್ಲ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ಒಂದು ಯೂನಿಕ್ ಆಗಿರೋ ಡಿಫ್ರೆಂಟ್ ಆಗಿರೋ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಳ್ರಿ ರೆಸಿಪಿ ಹೆಂಗೆ ಬಂತು ಅಂಥೇಳಿ. ನೋಡ್ರಿ ಎಷ್ಟು ನೀಟಾಗಿ ಸಕ್ಕರೆ ಪಾಕ ಎಲ್ಲ ನೀಟಾಗಿ ಅಂಟ್ಕೊಂಡೈತೆ ಅಂಥೇಳಿ. ಎಲ್ಲರಿಗೂ ಬಾಯ್ ರೀ.